College, Dharwad. My name is Anita. I am handling Monetary Economics subject for BCom 3rd and BA 3rd students. Okay. Last class we have discussed types of money, supply of money and physical properties of money. Supply of money is nothing but ಏನಂತ ಹೇಳಿ ಕರಿತೀವಿ ನಾವು, ಒಂದು ವರ್ಷದಲ್ಲಿ ಚಲಾವಣೆಯಲ್ಲಿರುವಂಥ ಒಬ್ಬ ವ್ಯಕ್ತಿಯಲ್ಲಿರುವಂಥ ಹಣಕ್ಕೆ ನಾವು ಸಪ್ಲೈ ಆಫ್ ಮನಿ ಅಂತ ಹೇಳಿ ಕರಿತೀವಿ. M1, M2, M3 ಆ್ಯಂಡ್ M4. ಓಕೆ, ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್. ದೆನ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮನಿ, ಡ್ಯೂರಬಿಲಿಟಿ, acceptability, okay, uniformity, limited supply. These are the physical properties of money. Okay, in this class I am going to discuss with you all types of money. ಹಣದ ವಿಧಗಳು ಯಾವ್ಯಾವ. Types of money divided into two types: state money and bank money. State money divided into two types: metallic money, next one paper money. Metallic money divided into again two types: full bodied money, token money. Paper money is divided into two types: convertible money and fiat money. These are the types of money. We will discuss one by one. First one is static money, a money which has legal sanction in the discharge of debts is called as static money. For example, coins and notes. These are the purchasing power of money. Coins idre we can purchase, notes idre we can purchase. Okay, for example, I want to buy a notebook. ಹೌದಲ್ವಾ, ನನಗೇನು ಬೇಕು ಹೇಳಿ, ಅಮೌಂಟ್ ಬೇಕು. ಇಟ್ ಈಸ್ ಕಾಲ್ಡ್ ಆಸ್ ಸ್ಟ್ಯಾಟಿಕ್ ಮನಿ. ಇವೆರಡು ಏನು ಇಂಡಿಕೇಟ್ ಮಾಡ್ತದೆ? ಪರ್ಚೇಸಿಂಗ್ ಪವರ್ ಆಫ್ ದ ಮ್ಯಾನನ್ನು ಇಂಡಿಕೇಟ್ ಮಾಡ್ತದೆ. ಓಕೆ, ಮನಿ ವಿಚ್ ಹ್ಯಾಸ್ ಲೀಗಲ್ ಸ್ಯಾಂಕ್ಷನ್ ಇನ್ ಡಿಸ್ಚಾರ್ಜ್ ಆಫ್ ಡೆಟ್. ನಮ್ಮ ಸಾಲವನ್ನು ನಾವು ಅದರಿಂದ ಏನು ಮಾಡ್ಕೋಬೋದು ಹೇಳ್ರಿ? ರಿಕವರಿ ಮಾಡ್ಕೋಬೋದು. ಆಲ್ರೆಡಿ ವಿ ಹ್ಯಾವ್ ಸ್ಟಡಿ ಫಂಕ್ಷನ್ಸ್ ಆಫ್ ಮನಿ, ಗ್ಯಾರಂಟಿ ಆಫ್ ಸಾಲ್ವೆನ್ಸಿ, ವಿಚ್ ಹೌದಲ್ವಾ, ವಿಚ್ ವಿ ಕ್ಯಾನ್ pay the debt. A person who can pay his debt is called as solvency. ಅಮೌಂಟ್ ಇದ್ರೆ ಅವ್ಗೆ ಏನಂತ ಹೇಳಿ ಕರೀತಾರೆ? ಸಾಲ್ವೆನ್ಸಿ ಅಂತ ಹೇಳಿ ಕರೀತಾರೆ. ದ ಸೇಮ್ ವೇ ಡಿಸ್ಚಾರ್ಜ್ ಆಫ್ ಡೆಟ್. ಆ ಕಾಯಿನ್ಸ್ ಮತ್ತು ನೋಟ್ಸ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ರೀಪೇ ಅವರ್ ಡೆಟ್ಸ್ ಬೈ ಯೂಸಿಂಗ್ ಮನಿ. ಇಟ್ ಈಸ್ ಕಾಲ್ಡ್ ಆಸ್ ಸ್ಟ್ಯಾಟಿಕ್ ಮನಿ. ದೆನ್ ಸ್ಟ್ಯಾಟಿಕ್ ಮನಿ ಡಿವೈಡೆಡ್ ಇಂಟು ಟೂ ಟೈಪ್ಸ್: full bodies money and token money. Okay, full bodies money, a coin whose face value is equal to its intrinsic value. Other face value is equal to intrinsic value ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ಮ್ಯೂಸಿಯಮಲ್ಲಿ ಇರುವಂತಹ ವಸ್ತುಗಳಾಗಿರ್ಬೋದು, ಅವ್ರ ಫೇಸ್ ವ್ಯಾಲ್ಯೂ ಮತ್ತು ಇಂಟ್ರೆನ್ಸಿಕ್ ಈಕ್ವಲ್ ಇರ್ತದೆ. ಹೌದಲ್ಲ, ದ ಸೇಮ್ ವೇ ಯಾವ ಕಾಯಿನ್ಸದ್ದು ವ್ಯಾಲ್ಯೂ ಅದರದ್ದು ಇಂಟ್ರೆನ್ಸಿಕ್ ವ್ಯಾಲ್ಯೂಗೆ ಈಕ್ವಲ್ ಇರ್ತದೆ. ಅದಕ್ಕೆ ನಾವೇನಂತ ಹೇಳ್ಬೋದು? ಫುಲ್ ಬಾಡೀಸ್ ಮನಿ ಅಂಥೇಳಿ ಹೇಳ್ಬೋದು. ನಿಮ್ಮ ಮ್ಯೂಸಿಯಮಲ್ಲಿರೋಂಥ ಎಲ್ಲ ಟೈಪದ ಮಟೀರಿಯಲ್ಸ್ ಇರ್ಬೋದು, ಎಲ್ಲ ಟೈಪದ ಪ್ರಾಡಕ್ಟ್ ಇರ್ಬೋದು, ಅವಕ್ಕೆ ಏನಂತ ಹೇಳಿ ಕರೀತಾರೆ? ಫುಲ್ ಬಾಡೀಸ್ ಮನಿ ಅಂಥೇಳಿ ಕರೀತಾರೆ. ದ ನೆಕ್ಸ್ಟ್ ಒನ್ ಈಸ್ ಟೋಕನ್ ಮನಿ. ದ ಟೋಕನ್ ಕಾಯಿನ್ಸ್ ಈಸ್ ಒನ್ ಹೂಸ್ ಫೇಸ್ ವ್ಯಾಲ್ಯೂ ಈಸ್ ಮಚ್ ಗ್ರೇಟರ್ ದ್ಯಾನ್ ದ ಇನ್ಸೆಂಟಿಕ್ ವ್ಯಾಲ್ಯೂ. ಅದರದ್ದು ಗ್ರೇಟರ್ ಇರ್ತದೆ. ಫೇಸ್ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ ಇನ್ಸೆಂಟಿಕ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಅವರ್ ಇಂಡಿಯನ್ ರುಪಿ. ಓಕೆ, ಗೌರ್ಮೆಂಟ್ ಅದನ್ನು ಮೆಟಲಿಕ್ ಹಾಕಿ, ಮೆಟಲ್ ಕಾಯಿನ್ ಆಮೇಲೆ ಕಾಪರ್ ಅವನ್ನೆಲ್ಲ ಯೂಸ್ ಮಾಡಿಕೊಂಡು, ಸಿಲ್ವರ್ ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ? ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತದೆ ಗೌರ್ಮೆಂಟ. ಬಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ಕಿಂತನೂ ಗ್ರೇಟರ್ ವ್ಯಾಲ್ಯೂನ ನಮ್ಗೆ ಏನು ಮಾಡ್ತದೆ ಹೇಳಿ? ರುಪಿ ಮತ್ತು ಕಾಯಿನ್ಸ್ ಡಿನೋಟ್ ಮಾಡ್ತದೆ. ಬೆಸ್ಟ್ ಎಕ್ಸಾಂಪಲ್ ಇಸ್ ಇಂಡಿಯನ್ ರುಪಿ ಫಾರ್ ಟೋಕನ್ ಮನಿ. Indian rupees, because manufacturing by the government, the face value is much greater than the intrinsic value. Here full bodies money is face value is equal to the intrinsic value. Best example, museum ಇರುವಂಥ ವಸ್ತುಗಳು ಅಂತ ಹೇಳಿ ನಾನು ಹೇಳಿದೆ. The next one is face value is much greater than the intrinsic value. Best example is Indian rupee coin, because the government ಪ್ರೊವೈಡ್ ಮಾಡಿರ್ತದೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತದೆ. ಕರೆ ಅದಕ್ಕಿಂತ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕಿಂತ ಜಾಸ್ತಿ ಅಮೌಂಟನ್ನು ಅದು ಫೇಸ್ ಮಾಡಬೇಕಾಗ್ತದೆ. ಓಕೆ, ಸೆಕೆಂಡ್ ಒನ್ ಈಸ್ ಪೇಪರ್ ಮನಿ. ಪೇಪರ್ ಮನಿ ಈಸ್ ಅ ರೀಸೆಂಟ್ ಒರಿಜಿನ್ ಆಫ್ ದ ಮನಿ ವಿಚ್ ವಿ ಕ್ಯಾನ್ ಈಸಿಲಿ ಟ್ರಾನ್ಸ್ಫರ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಅಥವಾ ಈಸಿಲಿ ನಾವೇನು ಮಾಡ್ಬೋದು ಹೇಳ್ರಿ? ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ತೆಗೆದುಕೊಂಡು ಹೋಗಬಹುದು. ಓಕೆ, ದೆನ್
ಪೇಪರ್ ಮನಿ ಈಸ್ ಅ ರೀಸೆಂಟ್ ಮನಿ 100 rupees 200 rupees 2000 rupees ಅಂಥೇಳಿ ಕರೀತಾರೆ. ಓಕೆ, ಎನಿ ಫಾರ್ ಕನ್ಕ್ಲೂಷನ್ ಸ್ಮಾಲ್ ಟ್ರಾನ್ಸಾಕ್ಷನ್ಸ್ ಇಸ್ ನಾಟ್ ಪಾಸಿಬಲ್ ಟು ಕ್ಯಾರಿ ಅ ಹ್ಯೂಜ್ ಅಮೌಂಟ್. ಹ್ಯೂಜ್ ಟ್ರಾನ್ಸಾಕ್ಷನ್ ಅದಾವ ಅಥವಾ ಹ್ಯೂಜ್ ಕಾಯಿನ್ಸನ್ನು ನಾವೇನು ಮಾಡೋಕ್ಕಾಗಲ್ಲ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಂಗಿಲ್ಲ ಅಂಥೇಳಿ ಏನಾಗ್ತದೆ ಹೇಳಿ, ಪೇಪರ್ ಮನಿ ಹ್ಯಾಸ್ ಬಿನ್ ಇಂಟ್ರಡ್ಯೂಸ್. ಪೇಪರ್ ಮನಿ ಡಿವೈಡೆಡ್ ಇಂಟು 2 types, convertible paper money and the fiat money. Convertible paper money means which convert the gold or silver into metallic coins. Gold and silver into metallic coins is called as convertible paper money ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್ ಗೋಲ್ಡ್ ಸರ್ಟಿಫಿಕೇಟ್ ಅಂತ ಹೇಳಿ ಹೇಳ್ತಾರೆ. ಯಾವುದೋ ನಮ್ಮದು ವಸ್ತು ಅಥವಾ ಯಾವುದೋ ಒಂದು ಕಾಯಿನ್ ವಿಚ್ ಕನ್ವರ್ಟ್ ಗೋಲ್ಡ್ ಮತ್ತು ಸಿಲ್ವರ್ನ ನಾವು ಮೆಟಲಿಕ್ಕಾಗಿ ಕನ್ವರ್ಟ್ ಮಾಡ್ತೀವಲ್ಲ, ಅದಕ್ಕೆ ಏನಂತ ಹೇಳಿ ಕರೀತಾರೆ, ಆ ಮನಿಗೆ ಏನಂತ ಹೇಳಿ ಕರೀತಾರೆ, ಕನ್ವರ್ಟೇಬಲ್ ಪೇಪರ್ ಮನಿ ಅಂಥೇಳಿ. ಬೆಸ್ಟ್ ಎಕ್ಸಾಂಪಲ್ ಈಸ್ ಗೋಲ್ಡ್ ಸರ್ಟಿಫಿಕೇಟ್ ಆಫ್ USA ಅಂಥೇಳಿ. ಬಿಕಾಸ್ ಇದ್ರ ಮೇಲೆ ಫೇಕ್ ಇರ್ತದೆ, ಹೌದಾ, ಪರ್ಚೇಸಿಂಗ್ ಪವರ್ ಜಾಸ್ತಿ ಇರ್ತದೆ, ಎಲ್ಲರೂ ಅಥಾರಿಟಿ ಒಂದು ಇದು ರೀಪ್ರೆಸೆಂಟೇಟಿವ್ ಮನಿ ಅಂಥೇಳಿ ಕರೀತಾರೆ. ಅದನ್ನು ಕನ್ವರ್ಟೇಬಲ್ ಮನಿನ ರೀಪ್ರೆಸೆಂಟೇಟಿವ್ ಮನಿ ಅಂಥೇಳಿ ಕರೀತಾರೆ. ದ ನೆಕ್ಸ್ಟ್ ಒನ್ ಈಸ್ ಫೇಕ್ ಮನಿ ವಿಚ್ ವಿ ಕಾಂಟ್ ಕನ್ವರ್ಟ್ ಇಂಟು ಗೋಲ್ಡ್ ಆ್ಯಂಡ್ ಸಿಲ್ವರ್. ಯಾವ ವಸ್ತುವನ್ನು ಗೋಲ್ಡ್ ಮತ್ತು ಸಿಲ್ವರ್ಗೆ ಕನ್ವರ್ಟ್ ಮಾಡೋಕ್ಕಾಗಂಗಿಲ್ಲಲ್ಲ, ಅದನ್ನು ಕನ್ವರ್ಟ್ ಮಾಡೋಕ್ಕಾಗಲ್ಲ, ಅವಕ್ಕೇನಂತ ಹೇಳಿ ಕರೀತಾರೆ, ಫೇಕ್ ಮನಿ ಅಂತ ಹೇಳಿ ಕರೀತಾರೆ. ಬಿಕಾಸ್ ಇಟ್ ಈಸ್ ಕನ್ವರ್ಟೆಡ್, ಇಟ್ ಈಸ್ ಎಕ್ಸೆಪ್ಟೆಡ್ ಬೈ ಅದರ್ಸ್ ಆಲ್ಸೋ. ಇವರಂತ ಒಂದಿಷ್ಟು ಆಗಂಗಿಲ್ಲ, ಒಂದಿಷ್ಟು ಆಗ್ತಾವೆ. ಕನ್ವರ್ಟೇಬಲ್ ಆಗಿ ಇಟ್ ಈಸ್ ಏನು ಟ್ರಾನ್ಸಾಕ್ಟ್ ಆಗ್ತಾವೆ ಒಂದಿಷ್ಟು ಮನೀಸ್, ಆದರೆ ಎಲ್ಲರೂ ಎಕ್ಸೆಪ್ಟ್ ಮಾಡ್ಕೊಂಗಿಲ್ಲ. ಸಮ್ ಅದರ್ಸ್ ಅಥವಾ ಒಂದಿಷ್ಟು ಜನ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ, ಅದಕ್ಕೆ ಫೇಕ್ ಮನಿ ಅಂತ ಹೇಳಿ. ಪೇಪರ್ ಮನಿ ಇಸ್ ಮತ್ತೆ ರೀಸೆಂಟ್ ಒರಿಜಿನ್ ಅಂತ ಹೇಳಿ ಕರಿಬೋದು. ಇನ್ನು ಮನಿ ಸಿಸ್ಟಮ್ ಇದರಲ್ಲಿ ಡಿವೈಡ್ ಇಂಟು 2 types, ಪೇಪರ್ ಮನಿ ಆ್ಯಂಡ್ ಫೇಕ್ ಮನಿ. ಪೇಪರ್ ಮನಿ ಮೀನ್ಸ್ ಗೋಲ್ಡ್ ವಿಚ್ ವಿ ಕ್ಯಾನ್ ಕನ್ವರ್ಟೆಡ್ ಇಂಟು ಮೆಟಲಿಕ್ ಮನಿ. Fake money is not convertible into gold and silver. The next one is functions of static and dynamic, okay, money. First one is static money. First one is static functions of money. Static functions of money. What is static functions of money? Static functions of money are those money which are not influenced by the economic activity. Which are not directly influenced by the economic activities, which are not directly influenced by the economic activities. or ಇವೇನು ಫಂಕ್ಷನ್ಸ್ ಅದಾವಲ್ಲ ಸ್ಟಾಟಿಕ್ ಫಂಕ್ಷನ್ಸ್, ಇವು ಎಕನಾಮಿಕ್ಕಾಗಿ ಅಫೆಕ್ಟ್ ಆಗಂಗಿಲ್ಲ ಅಂತೇಳಿ ಹೇಳ್ಬೋದು. ದೀಸ್ ಆರ್ ದಿ ವಿಚ್ ಆರ್ ನಾಟ್ ಡೈರೆಕ್ಟ್ಲಿ ಇನ್ಫ್ಲುಯೆನ್ಸ್ಡ್ ಬೈ ದ ಎಕನಾಮಿಕ್ ಆಕ್ಟಿವಿಟೀಸ್. ಸ್ಟಾಟಿಕ್ ಫಂಕ್ಷನ್ ಡಿವೈಡೆಡ್ ಇಂಟು 3 types, 3 functions. First one is medium of exchange, second one is store of value, and the last one is standard of defer payments. Already medium of exchange, store of value and defer payments we have already discussed in the functions of money. Okay, functions of money discuss ಮಾಡಿ ಅದನ್ನು ಸ್ಟಾಟಿಕ್ ಫಂಕ್ಷನಲ್ಲಿ ಬಂದಿದ್ದಾವೆ. ಓಕೆ, ವಿಚ್ ಆರ್ ನಾಟ್ ಡೈರೆಕ್ಟ್ಲಿ ಇನ್ಫ್ಲುಯೆನ್ಸ್ ಬೈ ದ ಎಕನಾಮಿಕ್ ಆ್ಯಕ್ಟಿವಿಟಿ. ಎಕನಾಮಿಕ್ ಆ್ಯಕ್ಟಿವಿಟಿಲಿ ಡೈರೆಕ್ಟ್ಲಿ ನಮ್ಗೆ ಏನಾಗಂಗಿಲ್ಲ ಹೇಳ್ತೀವಪ್ಪ, ಇನ್ಫ್ಲುಯೆನ್ಸ್ ಆಗಂಗಿಲ್ಲ, ಅಥವಾ ಡೈರೆಕ್ಟ್ಲಿ ನಮ್ಗವ ಏನಂತೀರಿ ಅದು ಅಡ್ವರ್ಸ್ ಎಫೆಕ್ಟ್ ಆಗಂಗಿಲ್ಲ ಅಂಥೇಳಿ ಹೇಳ್ಬೋದು. ಫಸ್ಟ್ ಒನ್ ಈಸ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ನಾವೇನೋ ವಸ್ತುವನ್ನು ಅಥವಾ ವಿನಿಮಯ ಮಾಧ್ಯಮ ಅಂತ ಹೇಳಿ ಕರೀತಾರೆ ಕನ್ನಡದಲ್ಲಿ. ಯಾವುದೇ ಒಂದು ವಸ್ತುವನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕಪ್ಪ ಅಂದ್ರೆ ವಿ ನೀಡ್ ಮನಿ. ವಿದೌಟ್ ಮನಿ ವಿ ಕಾಂಟ್ ಬೈ ಎನಿಥಿಂಗ್, ಹೌದಲ್ವಾ? ಓಕೆ, ದ ಫಂಕ್ಷನ್ಸ್ ಆಫ್ ಮನಿ ಈಸ್ ಅ ಆ್ಯಕ್ಟ್ ಆಫ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಸಿನ್ಸ್ ಮನಿ ಈಸ್ widely accepted as the payments of goods and services, and it has generally purchasing power influencing the exchange. It is maintained for exchanging goods. ಓಕೆ, ಏನಂತ ಹೇಳಿ ಕರೀತಾರೆ, ಪರ್ಚೇಸಿಂಗ್. ನಾವು ಯಾವುದೋ ಒಂದು ಗೂಡ್ಸನ್ನು ಪರ್ಚೇಸ್ ಮಾಡಬೇಕಂದ್ರೆ ವಿ ನೀಡ್ ಮನಿ. ವಿದೌಟ್ ಮನಿ ವಿ ಕಾಂಟ್ ಬೈ ಎನಿಥಿಂಗ್, ಹೌದಲ್ವಾ? ನೀವು ಶಾಪಿಗೆ ಹೋಗ್ಬಿಟ್ರಿ ಅಂದ್ರೆ ನಮಗೆ ಮನಿ ಬೇಕೇ ಬೇಕು. ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ವಿನಿಮಯ ಮಾಧ್ಯಮ, ಯಾವುದೇ ಒಂದು ನೀವು ಎಕ್ಸ್ಚೇಂಜ್ ಮಾಡ್ಕೋತೀರಿ ಅಂತಂದ್ರೆ ನಮಗೆ ಮನಿ ಬೇಕೇ ಬೇಕಾಗ್ತದೆ. ಅದೇ ರೀತಿನೇ ಏನಾಗ್ತದೆ, ಇದು ಪರ್ಚೇಸಿಂಗ್ ಪವರನ್ನು ನಮ್ಗೆ ಏನು ಮಾಡ್ತದೆ ಹೇಳಿ ಡಿನೋಟ್ ಮಾಡ್ತದೆ. ಸೆಕೆಂಡ್ ಒನ್ ಈಸ್
ಸ್ಟೋರ್ ಆಫ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ನಾವನ್ನ ಇನ್ ದ ಫಾರ್ಮ್ ಆಫ್ ವೆಲ್ತ್ನ ನಾವೇನು ಮಾಡ್ಬೋದು ಹೇಳಿ ಅಮೌಂಟನ್ನು ಇಟ್ಕೋಬೋದು ಫಾರ್ ಫ್ಯೂಚರ್ ಪರ್ಪಸ್. ಫ್ಯೂಚರ್ ಅನ್ಸರ್ಟನ್, ಫ್ಯೂಚರ್ ಹೆಂಗೆ ಇರ್ತೈತೆ ಅಂಥೇಳಿ ಹೇಳಕ್ಕೆ ಬರೋಂಗಿಲ್ಲಲ್ವಾ. ಫ್ಯೂಚರ್ ಈಸ್ ಅನ್ಸರ್ಟನ್. ಬಿಕಾಸ್ ಆಫ್ ಫ್ಯೂಚರ್ ವಿ ಆರ್ ಟುಡೇ ನಾವೇನು ಮಾಡ್ಬೇಕು ಹೇಳಿ, ವಿ ಹ್ಯಾವ್ ಟು ಸೆಕ್ಯೂರ್ಡ್ ಸಮ್ ಅಮೌಂಟ್ ಫಾರ್ ದ ಫ್ಯೂಚರ್ ಪರ್ಪಸ್, ಸೆಕ್ಯೂರ್ಡ್ ಆಫ್ ಮನಿ. ಸ್ಟೋರ್ ಆಫ್ ವ್ಯಾಲ್ಯೂ ಅಂತೇಳಿ ಹೇಳ್ಬೋದು. ಸ್ಟೋರ್ ಆಫ್ ವ್ಯಾಲ್ಯೂ ಏನು ಡಿನೋಟ್ ಮಾಡಿ, ಇಟ್ ಇಸ್ ಲಿಂಕೇಜ್ ಬಿಟ್ವೀನ್ ದ ಪ್ರೆಸೆಂಟ್ ಆ್ಯಂಡ್ ದ ಫ್ಯೂಚರ್. ಪ್ರೆಸೆಂಟ್ ಮತ್ತು ಫ್ಯೂಚರದ ಸಿಚುವೇಶನನ್ನು ನಮ್ಗೆ ಏನು ಮಾಡ್ತದೆ ಹೇಳಿ, ಸ್ಟೋರ್ ಆಫ್ ವ್ಯಾಲ್ಯೂ ನಮ್ಗೆ ಇಂಡಿಕೇಟ್ ಮಾಡ್ತದೆ. ಸ್ಟೋರ್ ಆಫ್ ವ್ಯಾಲ್ಯೂ is means payment become a convertible asset to hold. It is the most liquid asset that people can hold. In this case, money merely asset for the present and the future purpose. Present ಮತ್ತು ಫ್ಯೂಚರ್ ವ್ಯಾಲ್ಯೂನ ನಮ್ಗೆ ಇವತ್ತು ನಾವು ಅಳಿಬೇಕು ಅಂದರೆ, ಇವತ್ತು ನಾವು ಸೆಕ್ಯೂರ್ಡ್ ಮಾಡಿರ್ತೀವಿ ಅಂದರೆ ನಮ್ಮ ಫ್ಯೂಚರ್ ಏನಾಗಿರುತ್ತೆ, ಬ್ಯೂಟಿಫುಲ್ ಆಗಿರ್ತದೆ. ಓಕೆ. ಥರ್ಡ್ ಒನ್ ಈಸ್ ಸ್ಟ್ಯಾಂಡರ್ಡ್ ಆಫ್ ಡಿಫರ್ ಪೇಮೆಂಟ್ಸ್. ಡಿಫರ್ ಪೇಮೆಂಟ್ಸ್ ಇಸ್ ನಥಿಂಗ್ ಬಟ್ ರೀಪೇಮೆಂಟ್ ಆಫ್ loans by installment. Repayment of loan by installment is called as deferred payment. Deferred payments is nothing but repayment of loans by installments. ರೀಪೇಮೆಂಟ್ ಆಫ್ ಲೋನ್ ಬೈ ಇನ್ಸ್ಟಾಲ್ಮೆಂಟ್ ಅಂದರೆ ನಾವು ಇವತ್ತಿಗೆ ತೊಗೋದಂಥ ಲೋನ್ಗಳ ನಾವೇನು ಮಾಡ್ಬೋದು, ರೀಪೇಮೆಂಟ್ ಜೊತೆ ತೊಗೊಂಡು ನೆಕ್ಸ್ಟ್ ನಾವು ಫಿಲ್ ಮಾಡ್ಬೋದು ಅಥವಾ ಅದನ್ನು ರಿಕವರ್ ಮಾಡಿ. ಮನಿ ಈಸ್ ಯೂಸ್ ಆಸ್ ಅ ಸ್ಟ್ಯಾಂಡರ್ಡ್ ಆಫ್ ಡಿಫರ್ ಪೇಮೆಂಟ್ಸ್. The debts and the future transaction are selected the terms of money. Borrowing and lending has become a convertible money. Since money is a common unit of account, it facilitates to defer payment. Therefore, it is treated as static money. ಇದು ನಮಗೆ ಎಕಾನಮಿ ಮೇಲೆ ಅದು ನಮ್ಮ ಇಂಪ್ಯಾಕ್ಟ್ ಬೀಳಲ್ಲ, ಹೌದಲ್ವಾ. ಈಗ ಫಾರ್ ಎಕ್ಸಾಂಪಲ್ ನಾವು ಇವತ್ತು ತಗೊಂಡು ಅಮೌಂಟನ್ನ ನೆಕ್ಸ್ಟ್ 2 ತಿಂಗಳಲ್ಲಿ ನಾವು ಪೇ ಮಾಡಿದ್ರು ನಮಗೆ ಯಾವುದೂ ಎಫೆಕ್ಟ್ ಆಗೋಂಗಿಲ್ಲ. ಅದಕ್ಕೆ ದೀಸ್ ಆರ್ ದಿ functions which do not affect the economic activity. Medium of exchange, ನಮ್ದು ವಿನಿಮಯ ಮಾಧ್ಯಮ. ನಾವು ಯಾವುದೋ ಗೂಡ್ಸನ್ನು ತೊಗೋಬೇಕಂದ್ರೆ ನಮಗೆ ಮನಿ ಬೇಕು, ಹೌದಾ, ನಾವು ಎಕ್ಸ್ಚೇಂಜ್ ಮಾಡ್ಕೋತೀವಿ, ಅದೂ ಡಿಫೆಕ್ಟ್ ಆಗಲ್ಲ ಎಕಾನಮಿ ಮೇಲೆ. ಸೆಕೆಂಡ್ ಸ್ಟೋರ್ ಆಫ್ ವ್ಯಾಲ್ಯೂ, ನಾವು ನಮ್ಮ ವೆಲ್ತನ್ನ ನಾವು ಸ್ಟೋರ್ ಮಾಡಿ ಇಟ್ಕೋತೀವಿ, ಅದು ಎಕಾನಮಿ ಮೇಲೆ ಎಫೆಕ್ಟ್ ಆಗೋಂಗಿಲ್ಲ. ಹೆಚ್ಚಿಗೆ ಆದರೆ ಎಫೆಕ್ಟ್ ಆಗ್ತದೆ, ಸಮ್ ಎಕ್ಸ್ಟೆಂಟ್ ಆಗಲ್ಲ. ಥರ್ಡ್ ಒನ್ ಇಸ್ ಡಿಫರ್ ಪೇಮೆಂಟ್. ನಾವು ನೆಕ್ಸ್ಟ್ ಲೋನ್ ರಿಕವರಿ ಮಾಡೇ ಮಾಡ್ತೇವಲ್ಲ, ಲೋನನ್ನು ನಾವು ಹಂಗೆ ಇಟ್ಕೋತೀವಿ, ಇಲ್ಲ ರೀಪೇಮೆಂಟ್ ಮಾಡೇ ಮಾಡ್ತೀವಿ. ದೀಸ್ ಆರ್ ದಿ functions of static money which are not affected by the economic activities, which are do not affected by economic activities are called as static function. Next one is dynamic function. Is dynamic functions of money. Dynamic functions of money means which are directly influenced to the economic activities of the country. Directly influence the economic activities. Dynamic functions which are directly affected to the economic functions of a country. Directly influencing to the economic is called as dynamic functions. Dynamic functions divided into 3 types. First one is influencing of price level. Second one is rising the national income. Third one is greater scope for government activities. First one is influencing the price level, because fluctuation in the price level is directly affected to the economic value, ಹೌದಲ್ವಾ, ಎಕನಾಮಿಕ್ ವ್ಯಾಲ್ಯೂ ಆಫ್ ದ ಕಂಟ್ರಿ, ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಅಂತೇಳಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ರೇಟ ತಗೋರಿ ನೀವು, ಡೇ ಬೈ ಡೇ ಪೆಟ್ರೋಲ್ ರೇಟ್ ಇನ್ಕ್ರೀಸ್ ಡಿಕ್ರೀಸ್ ಆಗ್ತದೆ. ಇಟ್ ವಿಲ್ ಡೈರೆಕ್ಟ್ಲಿ ಅಫೆಕ್ಟ್, ಯಾಕಂದ್ರೆ ಇದ್ದವರು ತಗೋದಿಲ್ಲ, ಇಲ್ದವ್ರಿಗೆ ಹೈ ಆಗಿಬಿಡ್ತದೆ ದ ಅಮೌಂಟ್. ದ ಸೇಮ್ ವೇ ಫ್ಲಕ್ಚುಯೇಷನ್ ಆಫ್ ಪ್ರೈಸ್ ಲೆವೆಲ್ ಈಸ್ ಡೈರೆಕ್ಟ್ಲಿ ಇನ್ಫ್ಲುಯೆನ್ಸಿಂಗ್ ಟು ದ ಎಕನಾಮಿಕ್ ಆ್ಯಕ್ಟಿವಿಟಿ ಆಫ್ ದ ಕಂಟ್ರಿ. ರೈಸಿಂಗ್ ದ ಪ್ರೈಸ್ ಲೆವೆಲ್, ಡಿಕ್ರೀಸಿಂಗ್ ದ ಪ್ರೈಸ್ ಲೆವೆಲ್. ಈಗ ಫಾರ್ ಎಕ್ಸಾಂಪಲ್ ನಮಗೆ ಪ್ರೈಸ್ ಬೇಕಂದ್ರೆ ನಾವು ಅರ್ನ್ ಮಾಡಬೇಕಂತಂದರೆ ನಮ್ಗೆ ಇನ್ಕಮ್ ಬೇಕಾಗ್ತದೆ ಅಥವಾ ಜಾಬ್ ಬೇಕಾಗ್ತದೆ. ಜಾಬ ಇಲ್ಲ ಅಂತಂದ್ರೆ ಅರ್ನಿಂಗ್ಸ್ ಎಲ್ಲಿಂದ ಬರ್ತದೆ. ಫ್ಲಕ್ಚುಯೇಷನ್ ಡೇ ಬೈ ಡೇ ಆಗತ್ತಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟಿ ಟು ಬೈ ಫಾರ್ ಮಿಡಲ್ ಕ್ಲಾಸ್ ಪೀಪಲ್ಸ್. ಅದೇ ಏನಾಗ್ತದೆ ಹೇಳಿ, ಒಂದು ರೀತಿಯಿಂದ ಏನಾದರೂ ಒಂಚೂರು ಫ್ಲಕ್ಚುಯೇಷನ್ ಆಯಿತು ಪ್ರೈಸ್ ಲೆವೆಲಲ್ಲಿ ಅಂತಂದರೆ ಇಸ್ ಡೈರೆಕ್ಟ್ಲಿ ಅಫೆಕ್ಟೆಡ್ ಟು ದ ಎಕನಾಮಿಕ್ ಆಫ್ ದ ಕಂಟ್ರಿ.
activity affected welfare, various sanctions, proper, the effect of the money on the present moment are not felt during the particular period. Beyond the thus, ವೆಲ್ಫೇರ್ ಆಫ್ ದ ಪೀಪಲ್ ಆರ್ ಡೈರೆಕ್ಟ್ಲಿ ಅಫೆಕ್ಟೆಡ್ ಟು ದ ಎಕನಾಮಿ. ಇವತ್ತು ಅಫೆಕ್ಟ್ ಆಗ್ಲಿಕ್ಕಾದ್ರೂ ಏನಾಗ್ತದೆ ಹೇಳಿ, ಒಂದು 2 ಡೇ ಅದ ಪೀರಿಯಡ್ ಒಳಗೆ ಏನಾಗ್ತದೆ, ಡೈರೆಕ್ಟ್ಲಿ ಎಕನಾಮಿಗೆ ಅಫೆಕ್ಟ್ ಆಗ್ತದೆ. ಸೆಕೆಂಡ್ ಒನ್ ಈಸ್ ರೈಸಿಂಗ್ ದ ನ್ಯಾಷನಲ್ ಇನ್ಕಮ್. ರೈಸಿಂಗ್ ದ ನ್ಯಾಷನಲ್ ಇನ್ಕಮ್. ಇನ್ಕಮ್ ಈಸ್ ನಥಿಂಗ್ ಬಟ್, ನ್ಯಾಷನಲ್ ಇನ್ಕಮ್ ಅಂದರೆ ಏನು, ಅ ಪೀರಿಯಡ್ ಆಫ್ ಟೈಮಲ್ಲಿ ಕಂಟ್ರಿ ಪ್ರೊಡ್ಯೂಸ್ ಮಾಡೋದ ಟೋಟಲ್ ಗೂಡ್ಸ್ ಮತ್ತು ಸರ್ವಿಸಸ್ಗಳನ್ನ ನಾವು ಸೋಲ್ಡ್ ಮಾಡಿ ನಮ್ಮ ಎಕ್ಸ್ಪೆನ್ಸಸ್ಗಳನ್ನ ಲೆಸ್ ಮಾಡಿಂದ ನಮಗೆ ಅಮೌಂಟ್ ಉಳಿದಿದ್ದಕ್ಕೆ ನಾವೇನಂತ ಹೇಳಿ ಕರಿತೀವಿ, ರಾಷ್ಟ್ರೀಯ ಆದಾಯ ಅಂಥೇಳಿ ಕರಿತೀವಿ. ಸೊ ರೈಸಿಂಗ್ ದ ನ್ಯಾಷನಲ್ ಇನ್ಕಮ್ ಈಸ್ ಆಲ್ಸೋ ದ ಎಫೆಕ್ಟ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಒಂದು ಇನ್ಕಮ್ ಕಡಿಮೆ ಆಗೋದು, ಹೆಚ್ಚಿಗೆ ಆಗೋದು. ನಮ್ಮದು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ 10,000 ರೂಪೀಸ್ ಇತ್ತಂದರೆ ನಮ್ಮ ಡಿಮಾಂಡೇ ಬೇರೆ ಇರ್ತದೆ. 1 ಲ್ಯಾಕ್ ಇತ್ತಂದ್ರೆ ನಮ್ಮ ಡಿಮಾಂಡೇ ಬೇರೆ ಇರ್ತದೆ. 1 ಲ್ಯಾಕ್ ಇದ್ರೆ 10,000 ಆಗ್ತಂದ್ರೆ ಹೆಂಗಾಗ್ತದೆ, ನಮ್ಮ ಡಿಸೈರ್ಸ್ಗಳೆಲ್ಲ ದ ಸೇಮ್ ವೇ ಎಕನಾಮಿಕಲ್ಲಿ ಏನಾಗ್ತದೆ ಹೇಳಿ, ಅಫೆಕ್ಟ್ ಆಗೇ ಆಗ್ತದೆ. ದ ವೈಸ್ ಎಕನಾಮಿಕ್ ಆ್ಯಕ್ಟಿವಿಟಿಯಲ್ಲಿ ಏನಾಗ್ತದೆ, ಅಫೆಕ್ಟ್ ಆಗೇ ಆಗ್ತದೆ. A wise and the promotion of outlet in the monetary system always help to the rather optimum utilization of the natural and the human resource of the country. This lead to an increased national big income resulting in the higher per capita income and the higher standard of living of the country. It is the rigid ಸಸೆಸಿವ್ ಪೀರಿಯಡ್ ಅಂಥೇಳಿ ಕರಿಬೋದು. ಫಾರ್ ಎಕ್ಸಾಂಪಲ್ ನಮ್ದು ಏನಾಗ್ತದೆ ಹೇಳಿ, ಅಮೌಂಟ್ ಫ್ಲಕ್ಚುಯೇಷನ್, ಒಂದು ಇನ್ಕಮ್ಮೆ ಒಮ್ಮೆ ಜಾಸ್ತಿ ಒಮ್ಮೆ ಕಡಿಮೆ ಆಗೋದ್ರಿಂದನೂ ಇಟ್ ವಿಲ್ ಡೈರೆಕ್ಟ್ಲಿ ಅಫೆಕ್ಟೆಡ್ ಟು ದ ಎಕಾನಮಿ. ನೆಕ್ಸ್ಟ್ ಒನ್ ಈಸ್ ಗ್ರೇಟರ್ ಸ್ಕೋಪ್ ಫಾರ್ ಗವರ್ಮೆಂಟ್ ಆ್ಯಕ್ಟಿವಿಟೀಸ್. ಗ್ರೇಟರ್ ಸ್ಕೋಪ್ ಫಾರ್ ಗವರ್ಮೆಂಟ್ ಆ್ಯಕ್ಟಿವಿಟೀಸ್. ಸ್ಕೋಪ್ ಫಾರ್ ಗವರ್ಮೆಂಟ್ ಆ್ಯಕ್ಟಿವಿಟೀಸ್ ಈಸ್ ನಥಿಂಗ್ ಬಟ್ monetary system which the scope of government activities in the country, government will be positioned to spend more only when the existence of resources and a better monetary system. For example, greater Indian scope activities is nothing but ನಮಗೆ ಇನ್ಕಮ್ ಜನರೇಟ್ ಆಗಿತ್ತಂದರೆ, ನ್ಯಾಷನಲ್ ಇನ್ಕಮ್ ಹೆಚ್ಚಿಗೆ ಆಗಿತ್ತಂದ್ರೆ ನಾವು ಬೆಟರ್ ಸ್ಕೋಪ್ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ನಾವೇನು ಮಾಡ್ಬೋದು ಹೇಳಿ, ಸ್ಕೋಪಿಗೆ ಹೈ ಕೊಡ್ತೇವೆ. ಇನ್ಕಮ್ ಕಡಿಮೆ ಇತ್ತಂದರೆ ನಾವು ಸ್ಕೋಪ್ ಕಡಿಮೆ ಕೊಡ್ತೇವೆ. ಫಾರ್ ಎಕ್ಸಾಂಪಲ್ ಸೊಸೈಟಿ ಆಗಿರ್ಬೋದು, ಎಜುಕೇಷನ್ ಸೆಕ್ಟರ್ ಆಗಿರ್ಬೋದು, ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್, ಓಕೆ ಅದರ್ ಸೆಕ್ಟರ್ಸ್ ಆಗಿರ್ಬೋದು, ಮಿಲ್ಟ್ರಿ ಸೆಕ್ಟರ್ ಆಗಿರ್ಬೋದು. ನಾವು ಮಿಲ್ಟ್ರಿಗೆ ಅಥವಾ ಪ್ರೈಮರಿ ಸೆಕ್ಟರ್ಗೆ, ಎಜುಕೇಷನ್ಗೆ ಲೋನನ್ನು ಕೊಡ್ತೇವೆ. ಅಥವಾ ಎಜುಕೇಷನಿಗೆ ಪ್ರೊವೈಡಿಗೆ ನೀವು ಬಜೆಟ್ ಮಾಡಬೇಕಾದ್ರೆ ನಾವೆಲ್ಲ ಬಂದಂಥ ಅಮೌಂಟನ್ನು ಕ್ರೋಢೀಕರಿಸಿ ಅದನ್ನೆಲ್ಲ ಪೂರ್ತಿ ಒಗ್ಗೂಡಿಸ್ಕೊಂಡು ನಾವು ಬೈಫರ್ಕೇಷನ್ ಮಾಡ್ಕೊತಾ ಹೋಗ್ತೀವಿ. ನಾವು ಬಂದಂಥ ಬಜೆಟ್ ಹೆವಿ ಇತ್ತು ಅಂತಂದರೆ ನಾವೇನು ಮಾಡ್ತೀವಿ ಹೇಳ್ರಿ, ಅದು ಸ್ಕೋಪಿಗೆ ಜಾಸ್ತಿ ಗೌರ್ಮೆಂಟ್ ಪಾಲಿಸೀಸ್ ರೂಲ್ಸ್ಗಳನ್ನ ಮಾಡ್ಕೊತಾ ಹೋಗ್ತೀವಿ. ಇಫ್ ಇನ್ ಕೇಸ್ ಆ ಪಾಲಿಸಿ ಅಮೌಂಟ್ ಕಡಿಮೆ ಇತ್ತಂತಂದರೆ ನಾವು ಅದಕ್ಕೆ ಕೊಡೋಕೆ ಆಗಂಗಿಲ್ಲಲ್ವ. ದ ಸೇಮ್ ವೇ ಏನಾಗ್ತದೆ, ಗೌರ್ಮೆಂಟ್ ಅವು ಪಾಲಿಸೀಸ್ಗಳನ್ನ ಡ್ರಾಪ್ಔಟ್ ಮಾಡಬೇಕಾಗ್ತದೆ. ಡ್ರಾಪ್ಔಟ್ ಎದಕ್ಕೆ ಮಾಡ್ತಾರೆ, ಅಷ್ಟು ಆ ಸೆಕ್ಟರಿಗೆ ಕೊಡೋಷ್ಟು ನಮ್ಮ ಕಡೆ ಬಜೆಟ್ ಇರೋಂಗಿಲ್ಲ ಅಂತೇಳಿ. ಹೌದು, ಈಗ ಫಾರ್ ಎಕ್ಸಾಂಪಲ್ ನಾನು ಹಂಗೆ ಕೊಡ್ತೇನೆ. 2016 ಅಥವಾ 19 ಇಟ್ಕೊರಿ ನೀವು ಒಂದು 10 ಪ್ರಾಜೆಕ್ಟನ್ನ ನಾವು ಏನು ಗೌರ್ಮೆಂಟ್ ಅನೌನ್ಸ್ ಮಾಡಿರ್ತದೆ. 10 ಪ್ರಾಜೆಕ್ಟಿಗೆ ಕೊಡುವಂಥ ಅಮೌಂಟ್ ಅವಾಗಿರ್ತದೆ. ಆದರೆ ಇವತ್ತು ಈ 2020 10ಕ್ಕೂ ಕೊಡುವಂಥದ್ದು ನಮ್ಮ ಕಡೆ ಇರಲ್ಲಲ್ವ. 2021 ಪ್ರಾಜೆಕ್ಟಾಗಿ ಒಂದಿಷ್ಟು ಪಾಲಿಸೀಸ್ಗಳನ್ನ ಡ್ರಾಪ್ಔಟ್ ಮಾಡ್ಕೋಬೋದು. ದ ಸೇಮ್ ವೇ ಅದರ ಗ್ರೇಟರ್ ಸ್ಕೋಪ್ ಫಾರ್ ಗೌರ್ಮೆಂಟ್ ಆ್ಯಕ್ಟಿವಿಟೀಸ್ ಒಮ್ಮೆ ಡಿಕ್ರೀಸ್ ಆಗ್ತದೆ, ಒಮ್ಮೆ ಇನ್ಕ್ರೀಸ್ ಆಗ್ತದೆ. ಇದು ಅಫೆಕ್ಟ್ ಟು ದ ಬಿಸ್ನೆಸ್ ಅಂತ ಹೇಳಿ ಕರಿಬೋದು. ದೀಸ್ ಆರ್ ದಿ ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಕ್ ಆ್ಯಂಡ್ ಡೈನಾಮಿಕ್ ಫಂಕ್ಷನ್ಸ್ ಆಫ್ ಮನಿ ಅಂತ ಹೇಳಿ ಕರಿಬೋದು. ಸ್ಟ್ಯಾಟಿಕ್ ವಿಚ್ ಆರ್ ನಾಟ್ ಡೈರೆಕ್ಟ್ಲಿ ಅಫೆಕ್ಟೆಡ್ ಟು ದ ಎಕನಾಮಿಕ್, ಡೈನಾಮಿಕ್ ವಿಚ್ ಆರ್ ಡೈರೆಕ್ಟ್ಲಿ ಅಫೆಕ್ಟೆಡ್ ಟು ದ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಕರಿಬೋದು. ಫಂಕ್ಷನ್ಸ್ ಅದರಲ್ಲಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಸ್ಟೋರ್ ಆಫ್ ವ್ಯಾಲ್ಯೂ, ಡಿಫರ್ಡ್ ಪೇಮೆಂಟ್ಸ್ ಬರ್ತಾವೆ. ಇದರಲ್ಲಿ ಇನ್ಫ್ಲುಯೆನ್ಸಿಂಗ್ ಪ್ರೈಸ್ ಲೆವೆಲ್, ರೈಸಿಂಗ್ ದ ನ್ಯಾಷನಲ್ ಇನ್ಕಮ್, ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಗ್ರೇಟರ್ ಸ್ಕೋಪ್ ಫಾರ್ ಗವರ್ಮೆಂಟ್ ಆ್ಯಕ್ಟಿವಿಟೀಸ್. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಡಿಫೆಕ್ಟ್ ಆಫ್ ಮನಿ. ಮನಿಯಿಂದ ಯಾವ್ಯಾವ ರೀತಿ ಡಿಫೆಕ್ಟ್ ಆಗ್ತವೆ. ಮನಿ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಇನ್ವೆನ್ಷನ್ ಆಫ್ ಮ್ಯಾನ್ಕೈಂಡ್ ಇನ್ ದ ಎಕನಾಮಿ. ಆಲ್ಸೋ ಸಮ್ ಎಕನಾಮಿಕ್ ಇಟ್ ಇಸ್ ಕನ್ಸಿಡರ್ ದ ಇವಿಲ್, ಅಥವಾ ಇದೇನು ಅಂತ ಹೇಳಿ ಕರಿತೀವಿ, ಥ್ರೆಡ್ಡೂ ಮಾಡ್ತದೆ ಮನಿ ಅನ್ನೋದು. ಓಕೆ, ಸಮ್ ಇದು ಇಟ್ ಈಸ್ ಅ ವೆಲ್ತ್ ಅಂತ ಕನ್ಸಿಡರ್ ಮಾಡ್ತಾರೆ. ಒಂದಿಷ್ಟು ಜನ ಇದನ್ನು ಎನಿಮಿ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಅಂದರೆ ಏನಂತ ಒಬ್ಬ ಮನುಷ್ಯ ಕಡೆ ಮನಿ ಬಂತಂದ್ರೆ ಅವ 2 ರೀತಿ ಆ್ಯಕ್ಟ್ ಮಾಡ್ಕೋಬೋದು. ಒಂದು ರಾಜ ಆಗಿ ಮರಿತಾನೆ, ಇಲ್ಲಾಂದ್ರೆ ಮನಿ ಇಲ್ಲಾಂದರೆ ಸೇವಕನಾಗಿ ಕೂಡ ಏನು ಮಾಡ್ತಾನೆ ರೀ, ಕೆಲಸವನ್ನು ಮಾಡಬೇಕಾಗ್ತದೆ. ದ ಸೇಮ್ ವೇ ವಾಟ್ ಆರ್ ದಿ ಡಿಫೆಕ್ಟ್ಸ್ ಆಫ್ ಮನಿ. ಫಸ್ಟ್ ಒನ್ ಈಸ್ ಇನ್ಇಕ್ವಾಲಿಟಿ ಆಫ್ ದ ಇನ್ಕಮ್. ಪುವರ್ ಮತ್ತು ರಿಚ್ಗೆ ವೇರಿಯೇಷನ್ ಮಾಡಿದರೆ ಪುವರ್ದು
ಇನ್ಕಮ್ ಈಸ್ ಲೋ, ರಿಚ್ ಮೆನ್ಸ್ ಇನ್ಕಮ್ಸ್ ಆರ್ ಹೈ. ಇಲ್ಲೇನಾಗ್ತದೆ, ಮನಿ ಏನಾಗ್ತದೆ ಇಂಡಿಫ್ರೆನ್ಸ್ ಮಾಡ್ತದೆ. ಒಬ್ಬವನ್ನ ರಿಚ್ ಮ್ಯಾನ್ ಆಗಿ ಮಾಡ್ತದೆ ಮನಿ, ಒಬ್ಬವನ್ನ ಪುವರ್ ಮ್ಯಾನ್ ಆಗಿ ಮಾಡ್ತದೆ. ಬಿಕಾಸ್ ವರ್ಕ್ ಹಾರ್ಡ್ ಮಾಡಿದ್ರೆ ನಮಗೂ ಮನಿ ಸಿಗ್ತದೆ, ಹೌದಲ್ವಾ? ಅದು ನೆಕ್ಸ್ಟ್. ಬಟ್ ಡಿಫೆಕ್ಟ್ ಏನಂತ ಹೇಳಿದರೆ ಇನ್ಇಕ್ವಾಲಿಟಿ ಆಫ್ ದ ಇನ್ಕಮ್. ಇನ್ಕಮನ್ನು ಏನು ಮಾಡ್ತದೆ, ಇನ್ಇಕ್ವಾಲಿಟಿ ಅಂಥೇಳಿ ನಾವೇನು ಮಾಡ್ತೇವೆ ಹೇಳಿ ತೋರಿಸ್ತೀವಿ. ಆ್ಯಸ್ ಪರ್ ದ ಗುಡ್ ರಿಸಲ್ಟಿಗೂ ಆಗಿರ್ಬೋದು, ಬ್ಯಾಡ್ ರಿಸಲ್ಟಿಗೂ ಆಗಿರಬಹುದು. ಇಟ್ ಗೋಸ್ ಆನ್ ಕಮ್ಯುಲೇಟಿಂಗ್, ಅಥವಾ ಇಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ರಿಚ್ ಆ್ಯಂಡ್ ದ ಪುವರ್ ಮೆನ್ಸ್ ಅಂತ ಹೇಳಿ ಹೇಳ್ತಾರೆ. ದ ನೆಕ್ಸ್ಟ್ ಒನ್ ಈಸ್ ಫ್ಲಕ್ಚುಯೇಷನ್ ಆಫ್ ಟ್ರೇಡ್ ಸೈಕಲ್. ಇಫ್ ಇನ್ ಕೇಸ್ ಪ್ರೈಸ್ ಲೆವೆಲ್ high, price level low, our trade cycle will directly affect this matter. ಪ್ರೈಸ್ ಲೆವೆಲ್ ಒಮ್ಮೆ ಹೆಚ್ಚಿಗೆ ಆಗೋದು, ಒಮ್ಮೆ ಕಡಿಮೆ ಆಗೋದು, ಒಮ್ಮೆ ಫುಲ್ ಹೈ ಆಗೋದು, ಒಮ್ಮೆ ಫುಲ್ ಲೋ ಆಗೋದು, ಇದೇನಾಗ್ತದೆ ಹೇಳಿ ಇಂಡೈರೆಕ್ಟ್ಲಿ ಅಫೆಕ್ಟ್. ಡೈರೆಕ್ಟ್ಲಿನೇ ಅಫೆಕ್ಟ್ ಆಗ್ತದೆ ಬಿಡ್ರಿ, ಇದು ಅಫೆಕ್ಟ್ ಟು ದ ಎಕನಾಮಿಕ್ ಆಫ್ ದ ಕಂಟ್ರಿ. ನೆಕ್ಸ್ಟ್ ಒನ್ ಈಸ್ ಇನ್ಸ್ಟ್ಯಾಬಿಲಿಟಿ ಆಫ್ ಇಟ್ಸ್ ವ್ಯಾಲ್ಯೂ. ಇನ್ಸ್ಟ್ಯಾಬಿಲಿಟಿ ಆಫ್ ಇಟ್ಸ್ ವ್ಯಾಲ್ಯೂ is instability of its value. Money was invented measure of values, goods and services. Own value does not remain stable. ಹೌದಲ್ಲ, ನಮ್ಮಲ್ಲಿರುವಂಥ ಅಮೌಂಟು ಯಾವತ್ತು ಅದು ಲಾಸ್ಟ್ ಮಟನೂ ಇರ್ತೈತಿ ಅಂತ ಹೇಳಕ್ಕೆ ಬರೋಂಗಿಲ್ಲ. ಒಮ್ಮೆ ಪುವರ್ ರಿಚ್ ಆಗ್ಬೋದು, ರಿಚ್ ಪುವರ್ ಆಗ್ಬೋದು. ಇನ್ ಕೇಸ್ ಮನಿಯಲ್ಲಿ ಏನು ಮಾಡ್ತದೆ ಹೇಳಿ, ಡ್ಯೂರಿಂಗ್ ದ ಪೀರಿಯಡ್ ಆಫ್ ಇನ್ಫ್ಲೇಷನ್ ಇನ್ಇಕ್ವಾಲಿಟಿ ಆಫ್ ದ ಇನ್ಕಮ್ ಇನ್ಕ್ರೀಸಸ್, ರಿಚ್ ಬಿಕಮ್ ರಿಚರ್, ಬಿಕಮ್ ಪುವರ್ ಆಗ್ತದೆ. ಸೊ ಇನ್ಸ್ಟ್ಯಾಬಿಲಿಟಿ ಆಫ್ ದ ವ್ಯಾಲ್ಯೂ ಆಫ್ ಮನಿ, ರಿಚ್ ಬಿಕಮ್ ರಿಚರ್, ಬಿಕಮ್ ಪುವರ್. ದೀಸ್ ಆರ್ ದಿ ಎಫೆಕ್ಟ್ ಆಫ್ ಮನಿ. ಇನ್ನೂ ಏನು ಹೇಳ್ಬೋದು ಹೇಳಿ, ಪ್ರೊಡಕ್ಷನ್. ಫಾರ್ ಎಕ್ಸಾಂಪಲ್, ಹಣ ಐತಿ ಅಂತ ಜಾಸ್ತಿ ಆಗಟ್ಲೆ ನಾವು ಅದನ್ನು ಖರ್ಚು ಮಾಡಕತ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಕೌನ್ ಬನೆಯ ಕರೋಡ್ಪತಿಯಲ್ಲಿ ನೋಡಿರ್ಬೋದು, ಕೇಳಿರ್ಬೋದು, ಯೂಟ್ಯೂಬಲ್ಲಿ, ಹಿಂದಿಯಲ್ಲಿ ಅಮೌಂಟನ್ನ ಕ್ರೋರ್ ಅಮೌಂಟನ್ನು ನಾವೇನು ಮಾಡೋದು ಫುಲ್ ಓನ್ ಮಾಡಿನೂ ಸಹಿತ ಅವನ ಜೀವನದಲ್ಲಿ ಏನಿಲ್ಲ ಹೇಳ್ರಿ, ಹ್ಯಾಪಿನೆಸ್ ಇಲ್ಲ. ಅವ ಬೆಸ್ಟ್ ಎಕ್ಸಾಂಪಲ್ ಅಂಥೇಳಿ ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು ಅನ್ಕೋತೆ ನಾನು ಹೇಳ್ಕೊತೇನೆ. ದೀಸ್ ಆರ್ ದಿ ಡಿಫೆಕ್ಟ್ ಆಫ್ ದ ಮನಿ. ಕರಪ್ಷನ್ ಇನ್ನೊಂದು. ಹೆಚ್ಚಿಗೆ ಮನಿ ಇತ್ತಪ್ಪ ಅಂತಂದ್ರೆ ಪುವರ್ ಮನಿ ಏನ ಬಿಡ್ತಾನೆ ಹೇಳಿ, ಮನಿ ಆಸೆಗೋಸ್ಕರ ಕರಪ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಬ್ಲ್ಯಾಕ್ ಮನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಹೌದಿಲ್ಲ? ದ ಸೇಮ್ ಎಫೆಕ್ಟ್ ಆಗ್ತದೆ. ದೀಸ್ ಆರ್ ದಿ ಎಫೆಕ್ಟ್ ಆಫ್ ದ ಮನಿ. ಒನ್ ಈಸ್ ಸರ್ಕ್ಯುಲರ್ ಫ್ಲೋ ಆಫ್ ಮನಿ. ಹೌ ಮನಿ ಸರ್ಕ್ಯುಲೇಟೆಡ್. ಫಾರ್ ಎಕ್ಸಾಂಪಲ್, ಬಿಸ್ನೆಸ್ ಫರ್ಮಿಗೆ ಏನು ಬೇಕು ಹೇಳಿ, ಬಿಸ್ನೆಸ್ ರಿಸಿಪ್ಟ್ಗಳು ಬೇಕು, ರಾ ಮೆಟೀರಿಯಲ್ಗಳು ಬೇಕು, ಅದನ್ನು ಕನ್ಸ್ಯೂಮರ್ಸ್ ಬೈ ಮಾಡ್ತಾರೆ. ನೆಕ್ಸ್ಟ್ ಅದು ಸೋಲ್ಡ್ ಮಾಡ್ತಾರೆ, ಇನ್ಕಮ್ ಜನ್ರೇಟ್ ಆಗ್ತದೆ. ನೆಕ್ಸ್ಟ್ ಅಗೇನ್ ಇನ್ವೆಸ್ಟರ್ಸ್ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಅದು ಪ್ರೊಡಕ್ಷನ್ ಆಗ್ತದೆ, ಪ್ರೊಡಕ್ಷನ್ ದೆನ್ ಮಾರ್ಕೆಟಿಗೆ ರೀಚ್ ಆಗ್ತದೆ, ಮಾರ್ಕೆಟಲ್ಲಿ ಮತ್ತೆ ಕನ್ಸ್ಯೂಮರ್ ಬೈ ಮಾಡ್ತಾರೆ, ಕನ್ಸ್ಯೂಮರ್ ಬೈ ಮತ್ತು ಇನ್ಕಮ್ ಜನ್ರೇಟ್ ಆಗ್ತದೆ, ಇನ್ಕಮ್ ಜನ್ರೇಟ್ ಮತ್ತು ಅಗೇನ್ ಅದೇ ಮರಳಿ ಗೂಡಿಗೆ ಅಂತ ಹೇಗಿದೆ, ಅಥವಾ ಯಾವುದೇ ನದಿ ಹರಿದು ಬಂದು ಮತ್ತು ಸಮುದ್ರ ಸೇರಬೇಕಲ್ಲ, ದ ಸೇಮ್ ವೇ ಏನಾಗ್ತದೆ ಹೇಳಿ, ನಮ್ಮ ಅಮೌಂಟ್ ಯಾವುದೇ ರೀತಿಯಾದ ಫ್ಲೋ ಆದ್ರೂ ಕೂಡ ನೆಕ್ಸ್ಟ್ ಬರೋದೇನೆ ಫರ್ಮಿಗೆ, ಹೌದಲ್ವಾ? ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲೇ ಹೋಗಿ ಅಡ್ಡಾಡಿ ಬಂದರೂ ಎಲ್ಲಿ ಸೇರ್ತೀವಿ, ನಾವು ಮನಿನ ಸೇರ್ತೇವೆ, ಲಾಸ್ಟ್ ಬರೋದು ಮನಿನೇ ಅಲ್ವಾ? ದ ಸೇಮ್ ವೇ ಏನಾಗ್ತದೆ, ಬಿಸ್ನೆಸ್ ರಿಸಿಪ್ಟ್ ಇಲ್ಲಿ ಹೋಗ್ತದೆ, ನೆಕ್ಸ್ಟ್ ಇನ್ವೆಸ್ಟ್ ಕನ್ಸ್ಯೂಮರ್ಸ್, ನೆಕ್ಸ್ಟ್ ಇನ್ಕಮ್ ಜನರೇಟ್ ಆಗ್ತದೆ. ಮತ್ತು ನಾನು ಅದನ್ನು ಬಿಸ್ನೆಸ್ಸಿಗೆ ಫರ್ಮ್ ಆಗ್ತದೆ. ಫಾರ್ ಎಕ್ಸಾಂಪಲ್ ನಾನು ಸೋಪನ್ನು ಪ್ರೊಡ್ಯೂಸ್ ಮಾಡ್ತೇನೆ ಅನ್ಕೋರಿ, ನಾನು ಪ್ರೊಡ್ಯೂಸ್ ಮಾಡೋಕೆ ಮಟೀರಿಯಲ್ಗಳನ್ನ ತೊಗೊಂಬರ್ತೇನೆ, ಹೌದಾ? ಬಿಸ್ನೆಸ್ ರಿಸಿಪ್ಟ್ಗಳು ಅಂತ ಹೇಳಿ ಕರಿತೇನೆ. ಅದನ್ನು ನಾನು ತಂದು ಒಂದು ಪ್ರೊಡ್ಯೂಸ್ ಮಾಡ್ಕೊಂಡು ಕನ್ಸ್ಯೂಮರ್ಸಿಗೆ ಕೊಡ್ತೇನೆ. ಕನ್ಸ್ಯೂಮರ್ಸ್ ಅದನ್ನು ಬೈ ಮಾಡಿ ನನಗೆ ರಿವಾರ್ಡ್ ಆಗಿ ಅಮೌಂಟನ್ನು ಕೊಡ್ತಾರೆ, ಅವ್ರು ಬೈ ಮಾಡಿದ್ದಕ್ಕೆ ಅಮೌಂಟ್ ಕೊಡ್ತಾರೆ. ಅದು ಮತ್ತು ಅಮೌಂಟನ್ನು ಏನು ಮಾಡ್ತೇನೆ ಹೇಳಿ, ಬಿಸ್ನೆಸ್ ಫರ್ಮಲ್ಲಿ ಮತ್ತೆ ಜನ್ರೇಟ್ ಮಾಡ್ತೇನೆ. ಮತ್ತು ಆ ಅಮೌಂಟನ್ನು ಮತ್ತು ಎಕ್ಸ್ಪಾನ್ಷನಿಗೆ ಆಗಿರ್ಬೋದು, ಡೈವರ್ಸಿಫಿಕೇಷನಿಗೆ ಆಗಿರ್ಬೋದು, ಕನ್ಸ್ಯೂಮರ್ ವೆಲ್ಫೇರಿಗೆ ಆಗಿರ್ಬೋದು, ಎಂಪ್ಲಾಯೀಸ್ ನೆಸೆಸಿಟಿಗಳಿಗೆ ಆಗಿರ್ಬೋದು, ಯಾವುದೇ ರೀತಿಯಾದರೂ ನಾನು ಏನು ಮಾಡ್ಬೋದು ಹೇಳಿ, ಆ ಅಮೌಂಟನ್ನ ನಾನು ಯೂಸ್ ಮಾಡ್ಕೋಬೋದು. ಸರ್ಕ್ಯುಲರ್ ಫ್ಲೋ, ಆಲ್ರೆಡಿ ಸಪ್ಲೈ ಆಫ್ ಮನಿಯಲ್ಲಿ ಕಲ್ತೀರಿ. ಹೌ ಮೆನಿ ಟೈಮ್ಸ್ ಮನಿ ಟ್ರಾನ್ಸಾಕ್ಟೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್, ಎಷ್ಟು ಅಮೌಂಟ್ ಸರ್ಕ್ಯುಲೇಷನ್ ಆಗ್ತೈತಿ ಗೊತ್ತಿಲ್ಲ. ಈಗ ನಾ ಫಾರ್ ಎಕ್ಸಾಂಪಲ್ 10 ರೂಪೀಸ್ ಕೊಟ್ಟು ಒಂದು ಪೆನ್ ತೊಗೊಂಬಂದೆ, ಅದು 10 ರೂಪಾಯಿ ಕೊಟ್ಟೇನೆ ಅಂದ್ರೆ ಆ 10 ರೂಪಾಯಿ ಮತ್ತು ನಾವು ಯಾರ್ಯಾರು ಕೊಡ್ತಾರೆ, ಮತ್ತು ಅವ್ರು ಯಾರಿಗೆ ಕೊಡ್ತಾರೆ, ಮತ್ತು ಅದು ಅವ್ರು ಯಾರಿಗೆ ಕೊಡ್ತೈತಿ, ಮತ್ತು ಅದೆಲ್ಲೇ ಹೋಗ್ತದೆ. ಓಕೆ, ಹಂಗೆ ಅದು ಸರ್ಕ್ಯುಲರ್ ಆಗ್ತಾನೆ ಇರ್ತದೆ, ಎಂಡ್ ಅನ್ನೋದೇ ಇರೋಂಗಿಲ್ಲ. ಎಂಡ್ ಯಾವಾಗ ಆಗ್ತದೆ ಹೇಳ್ರಿ, ಅದರದ್ದು ಏನಂತೀರಿ, ಎಕ್ಸ್ಪೈರಿ ಡೇಟ್ ಆದಾಗಷ್ಟು ಅದು ಎಂಡ್ ಆಗ್ತದೆ. ಅದು ಎಕ್ಸ್ಪೈರಿ ಡೇಟ್ ಆಗ್ಲಿಕ್ಕಂದ್ರೆ ಅದು ಎಂಡ್ ಆಗಂಗೇ ಇಲ್ಲ, ಸಾಧ್ಯನೇ ಇಲ್ಲ. ದ ಸೇಮ್ ವೇ ಏನಾಗ್ತದೆ ಹೇಳಿ, ಸರ್ಕ್ಯುಲರ್ ಫ್ಲೋ ಆಫ್ ಮನಿ ಗೋ ಆನ್ ಸರ್ಕ್ಯುಲೇಟಿಂಗ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್ ಟು ಅನದರ್. ನೆಕ್ಸ್ಟ್ ಬಂದು ಸೇರುವುದು ಯಾವುದಾದ್ರು ತನ್ನ ಬಿಸ್ನೆಸ್ ಫರ್ಮನ ಅಂಥೇಳಿ ಹೇಳ್ಬೋದು. ಹೋಪ್ ಯು ಅಂಡರ್ಸ್ಟುಡ್ circular flow of money. In this class we have discussed types of money. Okay,
ಸ್ಟ್ಯಾಟಿಕ್ ಆ್ಯಂಡ್ ಬ್ಯಾಂಕ್ ಮನಿ ಅಂತ ಹೇಳಿ ಬ್ಯಾಂಕಲ್ಲಿ ನೀವು ಚೆಕ್ಸ್ ಡೆಪಾಸಿಟ್ಸ್ ಬಿಲ್ಸ್ ರಿಸಿವೇಬಲ್ ಈ ರೀತಿ ಎಲ್ಲ ಬರ್ತಾವೆ. ಸ್ಟ್ಯಾಟಿಕ್ಕಲ್ಲಿ ನೀವು ಮತ್ತೇನು ಕಲಿತ್ರಿ ಹೇಳಿ, ಎರಡು ಮನಿ, ಫುಲ್ ಬಾಂಡೆಡ್ ಮತ್ತು ಟೋಕನ್ ಕಾಯಿನ್ಸ್. ಮತ್ತು ಅಲ್ಲಿ ಕನ್ವರ್ಟೇಬಲ್ ಮತ್ತು ಫೇಟ್ ಮನಿ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಸ್ಟ್ಯಾಟಿಕ್ ಆ್ಯಂಡ್ ಡೈನಾಮಿಕ್ ಫಂಕ್ಷನ್ಸ್. ಸ್ಟ್ಯಾಟಿಕಲಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಸ್ಟೋರ್ ಆಫ್ ವ್ಯಾಲ್ಯೂ, ಡಿಫರ್ಡ್ ಪೇಮೆಂಟ್ಸ್. ಮತ್ತು ಡೈನಾಮಿಕಲಿ ಏನಂತ ಇದು ರೈಸಿಂಗ್ ದ ಇನ್ಕಮ್. ಓಕೆ, ನೆಕ್ಸ್ಟ್ ಇನ್ಕಮ್ ಹೆಚ್ಚಿಗೆ ಆಗೋದಾಗಿರ್ಬೋದು. ಗ್ರೇಟರ್ ಸ್ಕೋಪ್ ಫಾರ್ ದ ಗೌರ್ಮೆಂಟ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರೆ ವಿಚ್ ಆರ್ ಡೈರೆಕ್ಟ್ಲಿ ಅಫೆಕ್ಟೆಡ್ ಟು ದ ಎಕಾನಮಿ. ನೆಕ್ಸ್ಟ್ ಏನು ಕಲ್ತೀವಿ, ಡಿಫೆಕ್ಟ್ಸ್ ಆಫ್ ಮನಿ. ಹೌದಲ್ಲ, ಒಂದು ರೀತಿಯಿಂದ ಮನಿ ಗುಡ್ಡು ಹೌದು, ಬ್ಯಾಡು ಹೌದು. ಹೌದಾ, ಅದರಿಂದ ಏನಾಗ್ತದೆ, ಒಂದಿಷ್ಟು ಜನ ದುಡ್ಡು ಬೇಕಂತೇಳಿ ಕಳ್ತನ ಮಾಡುವಂಥ ಸಿಚುವೇಶನ್ನು ಬರ್ತೈತಿ, ಕೊಲೆ ಮಾಡುವಂಥ ಸಿಚುವೇಶನ್ನು ಬರ್ತೈತಿ, ದರೋಡೆ ಮಾಡುವಂಥ ಸಿಚುವೇಶನ್ನು ಬರ್ತೈತಿ. ಮನಿ ಆ್ಯಕ್ಟ್ ಆ್ಯಸ್ ಎನಿಥಿಂಗ್, ಏನು ಬೇಕಾದ್ ಮಾಡ್ತದೆ ಮನಿ ನಮ್ಗೆ. ಹೌದಾ, ಕೊಲೆ ಮಾಡುವಂಥ ಸಿಚುವೇಶನ್ ಆಲ್ಮೋಸ್ಟ್ ನೀವು ಪೇಪರ್ಸಲ್ಲಿ, ಟಿ ವಿಯಲ್ಲಿ ಡೇ ಒನ್ನಿಂದ ನ್ಯೂಸ್ ಕೇಳ್ತಿರ್ತೀರ, ಮನಿದು ಸಂಬಂಧ ಇದು ಮಾಡಿದ್ರೆ, ಕೊಲೆ ಮಾಡಿದ್ರೆ ಅಂಥೇಳಿ. ಇದು ಡಿಫೆಕ್ಟ್ಸ್ ಆಫ್ ಮನಿ. ಅದು ಆ್ಯಕ್ಟ್ ಆ್ಯಸ್ ಏನಂತ ರಿಚರ್ ಆಗಿರ್ತಾರೆ, ಪುವರ್ ಆಗಿ ಡಿಫ್ರೆನ್ಸ್ ಸಂಬಂಧ ಏನಾಗ್ತಾರೆ ಹೇಳಿ, ಅಮೌಂಟ್ ನಾವು ಗೇನ್ ಮಾಡ್ಕೋಬೇಕನ್ನೋ ದುರುದ್ದೇಶದಿಂದ ಜನ ಏನು ಮಾಡ್ತಾರೆ ಹೇಳ್ರಿ, ಎಫೆಕ್ಟ್ ಆಗ್ತಾರೆ ಅಂತ ಹೇಳಿ ಹೇಳ್ಬೋದು. ಓಕೆ, ಇನ್ಇಕ್ವಾಲಿಟಿ ಆಫ್ ಇನ್ಕಮ್, ಪುವರ್ ಮತ್ತು ರಿಚಲ್ಲಿ ನಡುವಂಥ ಇನ್ಡಿಫ್ರೆನ್ಸ್ ಆಫ್ ಇನ್ಕಮ್ ಕೂಡ ಏನಾಗ್ತದೆ ಹೇಳಿ ಒಂದು ಡಿಫೆಕ್ಟೇ ಆಗ್ತದೆ. ದ ನೆಕ್ಸ್ಟ್ ಒನ್ ಈಸ್ ಸರ್ಕ್ಯುಲರ್ ಫ್ಲೋ ಆಫ್ ಮನಿ. ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದ ಪಾಯಿಂಟ್ಸ್. ಓಕೆ, ಥ್ಯಾಂಕ್ ಯು.